ಸಿಂಧೂರಕ್ಕೆ ಕೈ ಹಾಕಿದವರಿಗೆ ಸೇನೆ ತಕ್ಕ ಪಾಠ. ಇದು ಮೋದಿ ಭಾರತ ಯಾರಿಗೂ ಬೆದರುವುದಿಲ್ಲ. ಪಾಕಿಸ್ತಾನಕ್ಕೆ ಬಹಿರಂಗ ಸವಾಲು ಹಾಕಿದ ಪ್ರಧಾನಿ. ಇದುವೇ ಚದುರಂಗದ ಮೊದಲ ಸ್ಟೋರಿ. ಮೋದಿ ಸಿಂಧೂರ ಘರ್ಜನೆ. ಇವತ್ತಿಗೆ ಸರಿಯಾಗಿ 30 ದಿವಸಗಳ ಹಿಂದೆ, ಸರಿಯಾಗಿ 1 ತಿಂಗಳ ಹಿಂದೆ ಪಹಲ್ಗಾಮ್ನ ಆ ಸುಂದರ ಪರಿಸರದಲ್ಲಿ ಓಡಾಡ್ತಾ ಇದ್ದಂಥ ಪ್ರವಾಸಿಗರ ಮೇಲೆ, ಆ ಪ್ರವಾಸಿಗರಲ್ಲಿ ಗಂಡಸರನ್ನ ಮಾತ್ರ ಹುಡುಕಿ ಕೊಲ್ಲುವಂತಹ ಕೆಲಸವನ್ನ ಉಗ್ರರು ಮಾಡಿದರು. ಹೆಣ್ಣು ಮಕ್ಕಳ ಮುಂದೆನೇ ಅವರ ಗಂಡಂದಿರನ್ನು ಕೊಲ್ಲೋದ್ರ ಮೂಲಕವಾಗಿ ಅವರ ಸಿಂಧೂರವನ್ನು ನಾವು ಅಳಿಸಿದ್ದೀವಿ ಅಂತ ಬೀಗುವ ಪ್ರಯತ್ನವನ್ನು ಮಾಡಿದರು. ಆದರೆ ಸಿಂಧೂರ ಅಳಿಸಿದಂತಹ ಕಾರಣಕ್ಕಾಗಿಯೇ ಆಪರೇಷನ್ ಸಿಂಧೂರದ ಹೆಸರಿನಲ್ಲಿ ಪಾಕಿಸ್ತಾನದ ನೆಲದೊಳಗೆ ನುಗ್ಗಿ ಅಲ್ಲಿದ್ದಂಥ ಉಗ್ರರ ಕ್ಯಾಂಪ್ಗಳನ್ನು ಹೊಡೆದುರುಳಿಸುವಂತಹ ಕೆಲಸವನ್ನು ಭಾರತ ಮಾಡಿತು. ಇದಾಗೀಗ 1 ತಿಂಗಳ ನಂತರ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇವತ್ತು ರಾಜಸ್ಥಾನದ ಬಿಕಾನೇರ್ನಲ್ಲಿ ನಡೆದಂತಹ ರೈಲ್ವೆ ಇಲಾಖೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತಾಡ್ತಾನೆ. ಇಡೀ ದೇಶಕ್ಕೆ ಅಷ್ಟೇ ಅಲ್ಲದೆ ಇಡೀ ಪ್ರಪಂಚಕ್ಕೆ ಭಾರತದ ಬದಲಾದ ಸ್ವರೂಪದ ಬಗ್ಗೆ ತಿಳಿ ಹೇಳುವಂತಹ ಕೆಲಸವನ್ನು ಮಾಡಿದರು. ಬಹಳಷ್ಟು ಕಡೆಗಳಲ್ಲಿ ಪ್ರಧಾನಿ ಮೋದಿಯವರ ಭಾಷಣ ಕಾವ್ಯಾತ್ಮಕವಾಗಿಯೂ ಕೂಡ ಸಾಗಿತ್ತು. ಅದನ್ನು ತನ್ನದೇ ಶೈಲಿಯಲ್ಲಿ ವಿವರಿಸ್ತಾ ಹೋದರು ಮತ್ತು ಭಾರತ ಹೇಗೆ ಬದಲಾಗಿದೆ, ಯಾವ ಸ್ವರೂಪದಲ್ಲಿ ಪ್ರತೀಕಾರವನ್ನು ತೆಗೆದುಕೊಳ್ಳುವಂತಹ ತಾಕತ್ತನ್ನು ಭಾರತ ಗಳಿಸಿದೆ ಅನ್ನೋದನ್ನು ಜಗತ್ತಿನ ಮುಂದೆ ತೆರೆದಿಡುವಂತಹ ಕೆಲಸವನ್ನು ಪ್ರಧಾನಿ ಮೋದಿ ಮಾಡಿದ್ದಾರೆ. ರಾಜಸ್ಥಾನದ ಬಿಕಾನೇರ್ನಿಂದಲೇ ಪಾಕಿಸ್ತಾನಕ್ಕೆ ಪ್ರಧಾನಿ ಮೋದಿ ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನಕ್ಕೆ ಬಿಕಾನೇರ್ನಿಂದಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕೆಣಕಿದರೆ ಬಿಡೋದಿಲ್ಲ, ಭಾರತ ಬದಲಾಗಿದೆ ಅನ್ನುವಂತಹ ಸಂದೇಶವನ್ನು ರವಾನಿಸಿದ್ದಾರೆ. ಏಪ್ರಿಲ್ 22ರ ಉಗ್ರ ಕೃತ್ಯಕ್ಕೆ 22 ನಿಮಿಷಗಳಲ್ಲಿ ಪಾಕಿಸ್ತಾನಕ್ಕೆ ಪಾಠ ಕಲಿಸಿದ್ದೀವಿ ಅನ್ನೋದನ್ನು ಹೇಳ್ತಾನೆ. ಇದು ಹೊಸ ಭಾರತದ ರೌದ್ರ ರೂಪ ಅನ್ನುವಂತಹ ಪದವನ್ನು ಕೂಡ ಬಳಕೆ ಮಾಡಿದ್ದಾರೆ. ಭಾರತದ ರೌದ್ರ ರೂಪವನ್ನು ಕೂಡ ನಾವು ತೋರಿಸಿದ್ದೀವಿ ಅನ್ನುವಂಥದ್ದನ್ನು ಇಡೀ ಜಗತ್ತಿಗೆ ಹೇಳಿದ್ದಾರೆ. ಪಹಲ್ಗಾಮ್ ದಾಳಿಗೆ ಇಂದು 1 ತಿಂಗಳು ತುಂಬಿದೆ. ಇದೇ ಸಂದರ್ಭದಲ್ಲಿ ಪ್ರಧಾನಿ ಮೋದಿಯವರು ಖಡಕ್ ವಾರ್ನಿಂಗ್ ಅನ್ನ ನೆರೆಯ ರಾಷ್ಟ್ರಕ್ಕೆ, ಪಾಕಿಸ್ತಾನಕ್ಕೆ, ಯಾವ ಉಗ್ರರನ್ನ ಪೋಷಿಸ್ತಾ ಇದೆಯಲ್ಲ ಆ ದೇಶಕ್ಕೆ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಗಡಿಯಲ್ಲೇ ನಿಂತು ಗಡಿಯಾಚೆಗಿನ ರಾಷ್ಟ್ರಕ್ಕೆ ಎಚ್ಚರಿಕೆಯ ಸಂದೇಶವನ್ನು ನೀಡಿದ್ದಾರೆ. ಬಿಕಾನೇರ್ನ ಏರ್ಬೇಸ್ ಮೇಲೆ ದಾಳಿ ನಡೆಸುವಂಥದ್ದನ್ನು ಪಾಕಿಸ್ತಾನ ಪ್ರಯತ್ನಿಸಿತ್ತು. ಆದರೆ ಬಿಕಾನೇರ್ಗೆ ಏನೂ ಆಗಿಲ್ಲ. ಬದಲಿಗೆ ಅಲ್ಲಿನ ಯಾರ್ಖಾನ್ ಏರ್ಬೇಸ್ನಲ್ಲಿ ಏನಾಗಿದೆ ಅನ್ನುವಂತಹ ಪ್ರಶ್ನೆಯನ್ನು ಪ್ರಧಾನಿ ಮೋದಿಯವರು ಕೇಳಿದ್ದಾರೆ. ಅವರ ಆ ಏರ್ಪೋರ್ಟ್, ಆ ಏರ್ಬೇಸ್ ಇವತ್ತು ICUನಲ್ಲಿದೆ ಅನ್ನುವಂತಹ ಮಾತನ್ನು ಪ್ರಧಾನಿ ಮೋದಿಯವರು ಬಿಕಾನೇರ್ನಲ್ಲಿ ನಿಂತು ಹೇಳಿದ್ದಾರೆ. ಏನೇನು ಹೇಳಿದ್ದಾರೆ, ಯಾವ ಸ್ವರೂಪದಲ್ಲಿ ಮಾತನಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಿಮಗೆ ವಿವರಿಸ್ತಾ ಹೋಗ್ತೀನಿ. 22ರಂದು ನಡೆದಂತಹ ದಾಳಿಗೆ 22 ನಿಮಿಷಗಳಲ್ಲಿ ನಾವು ಪಾಕಿಸ್ತಾನದ ನೆಲದೊಳಗಡೆ ನುಗ್ಗುವಂತಹ ಕೆಲಸವನ್ನು ಮಾಡಿದ್ದೀವಿ ಅನ್ನುವಂತಹ ಮಾತನ್ನು, ಅಂದರೆ ಆ ಆಪರೇಷನ್ ಶುರುವಾದಾಗ ಕೇವಲ 22 ನಿಮಿಷಗಳ ಅಂತರದಲ್ಲಿ ದಾಳಿಯನ್ನು ನಡೆಸಲಾಗಿತ್ತು. ಪಾಕಿಸ್ತಾನದ ನೆಲದೊಳಗೆ 22ರಂದು ದಾಳಿ ಮಾಡಿದ್ರು. 22 ನಿಮಿಷದಲ್ಲೇ ಖೇಲ್ ಖತಮ್ ಅನ್ನುವಂತಹ ಮಾತನ್ನು ಪ್ರಧಾನಿ ಮೋದಿಯವರು ಇವತ್ತು ಬಿಕಾನೇರ್ನಲ್ಲಿ ನಡೆಸುತ್ತಿರುವಂತಹ ಭಾಷಣದಲ್ಲಿ ಹೇಳಿದ್ದಾರೆ. ಉಗ್ರರ ಪ್ರಮುಖ 9 ಅಡಗುದಾಣಗಳನ್ನು ನಾವು ಉಡಿಸ್ ಮಾಡಿದ್ದೇವೆ. ಉಗ್ರರು ಅಡಗಿ ಕುಳಿತಿದ್ದಂತಹ 9 ಅಡಗುದಾಣಗಳನ್ನು ನಾವು ಹೊಡೆದು ಉಳಿಸಿದ್ದೀವಿ ಅನ್ನುವಂತಹ ಮಾತನ್ನು ಕೂಡ ಪ್ರಧಾನಿ ಮೋದಿಯವರು ಹೇಳಿದ್ದಾರೆ. ಸಿಂಧೂರದ ಶಕ್ತಿ ಏನೆಂಬುದನ್ನು ಇಡೀ ಜಗತ್ತಿಗೆ ಪರಿಚಯಿಸುವಂತಹ ಕೆಲಸವನ್ನ ಈ ಆಪರೇಷನ್ ಸಿಂಧೂರ್ ಮೂಲಕವಾಗಿ ಮಾಡಿದ್ದೀವಿ ಅಂತೇಳಿ ಪ್ರಧಾನಿ ಮೋದಿಯವರು ಹೇಳಿದ್ದಾರೆ. इस तारीख के हमले के जवाब में हमने 22 मिनट में आतंकियों के 9 सबसे बड़े ठिकाने तबाह कर दिए. दुनिया ने और देश के दुश्मनों ने भी देख लिया कि जब सिंदूर बारूद बन जाता है तो नतीजा क्या होता है. ಇಷ್ಟೇ ಪ್ರಧಾನಿ ಮೋದಿಯವರು ತಮ್ಮ ಭಾಷಣದಲ್ಲಿ ಪಾಕಿಸ್ತಾನವನ್ನು ಹೇಗೆ ಭಾರತದ ಚಕ್ರವ್ಯೂಹದಲ್ಲಿ ಸಿಲುಕಿಸಿದ್ದೀವಿ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಧರ್ಮ ಕೇಳಿ ಭಾರತೀಯರ ಸಿಂಧೂರವನ್ನು ಅಳಿಸಿದ್ರು. ಅವರು ಅಳಿಸಿರುವಂಥದ್ದು ಧರ್ಮ ಕೇಳಿ ಅಳಿಸುವಂತಹ ಕೆಲಸವನ್ನ ಇವತ್ತು
ಮಾಡಿದ್ದಾರೆ. ಏಪ್ರಿಲ್ 22ರಂದು ಮಾಡಿದ್ದಾರೆ, ಪಹಲ್ಗಾಮ್ನಲ್ಲಿ ಮಾಡಿದ್ದಾರೆ. ಸಿಂಧೂರ ಅಳಿಸಿದ ಉಗ್ರರಿಗೆ ಸೇನೆ ಉತ್ತರವನ್ನ ಕೊಟ್ಟಿದೆ. ಅದು ಯಾವ ಸ್ವರೂಪದ ಉತ್ತರವನ್ನ ಕೊಟ್ಟಿದೆ ಅಂತ ಹೇಳಿದ್ರೆ, ಭಾರತೀಯ ಸೇನೆಯ ಚಕ್ರವ್ಯೂಹದಲ್ಲಿ ಪಾಕಿಸ್ತಾನ ಸಿಲುಕಿತ್ತು. ಸೇನಾಪಡೆಗೆ ಸಂಪೂರ್ಣ ಅಧಿಕಾರವನ್ನು ನಾವು ಕೊಟ್ಟಿದ್ದೀವಿ. ಭಾರತ ಸರ್ಕಾರ ಸಂಪೂರ್ಣ ಅಧಿಕಾರವನ್ನ ಭಾರತದ ಸೇನೆಗೆ ಕೊಟ್ಟಿದೆ. ಸೇನಾಪಡೆಯ ಚಕ್ರವ್ಯೂಹದಲ್ಲಿ ಇಡೀ ಪಾಕಿಸ್ತಾನ ಸಿಲುಕಿದೆ ಅನ್ನುವಂತಹ ಮಾತನ್ನ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ. धर्म पूछकर हमारी बहनों की मांग का सिंदूर उजाड़ दिया था. हमारी सरकार ने तीनों सेनाओं को खुली छूट दे दी थी और तीनों सेनाओं ने मिलकर ऐसा चक्रव्यूह रचा कि पाकिस्तान को घुटने टेकने के लिए मजबूर कर दिया. ಇಷ್ಟಕ್ಕೆ ಪ್ರಧಾನಿ ಮೋದಿಯವರ ಮಾತನ್ನ ನಿಲ್ಲಿಸಲಿಲ್ಲ ಅವರು, ಮತ್ತು ಬಹಳ ಪ್ರಮುಖವಾಗಿ 3 ಸಂದೇಶವನ್ನ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದ್ದು, ಪಾಕಿಸ್ತಾನಕ್ಕೆ ತಡೆಯಲಾಗದಷ್ಟು ಹೊಡೆತವನ್ನ ನಾವು ಕೊಟ್ಟಿದ್ದೀವಿ. ಈ ಬಾರಿಯ ದಾಳಿಯ ಮೂಲಕವಾಗಿ ಕೊಟ್ಟಿರುವಂತಹ ಹೊಡೆತ ಅಂತಿಂತದಲ್ಲ, ಅವ್ರಿಗೆ ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗದಂತಹ ಹೊಡೆತವನ್ನು ಕೊಟ್ಟಿದ್ದೀವಿ. ಎರಡನೇದು, ನ್ಯೂಕ್ಲಿಯರ್ ಬಾಂಬ್ ಬೆದರಿಕೆಯನ್ನ ಅವರು ಇವತ್ತು ಕೂಡ ಏನು ಹಾಕೊಂಡು ಕುಳಿತಿದ್ದಾರೆ, ಅದರ ಮೂಲಕವಾಗಿ ಈ ಉಗ್ರ ಚಟುವಟಿಕೆಗಳನ್ನು ಪಾಕಿಸ್ತಾನದವರು ಮಾಡ್ತಾ ಇದ್ದಾರಲ್ಲ, ಆ ನ್ಯೂಕ್ಲಿಯರ್ ಬಾಂಬ್ ಬೆದರಿಕೆಗೆ ಭಾರತ ಬಗ್ಗೋದಿಲ್ಲ ಅನ್ನುವಂತಹ ಸಂದೇಶವನ್ನ ಪ್ರಧಾನಿ ಮೋದಿ ಅವರು ಕೊಟ್ಟಿದ್ದಾರೆ. ಜೊತೆಗೇನೆ ಉಗ್ರ ಪೋಷಿತ ದೇಶಗಳೊಂದಿಗೆ ಬಾಂಧವ್ಯವನ್ನ ಸಂಪೂರ್ಣವಾಗಿ ಕಟ್ ಮಾಡ್ಕೊಂಡಿದ್ದೀವಿ. ನಾವು ಅವ್ರ ಜೊತೆ ಮಾತನಾಡುವಂಥದ್ದಿಲ್ಲ, ಅವ್ರ ಜೊತೆ ಮಾತುಕತೆ ಇಲ್ಲ, ನೋ ಟಾಕ್ ನೋ ಟ್ರೇಡ್ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟವಾಗಿ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ. ऑपरेशन सिंदूर ने आतंकवाद से निपटने के 3 सूत्र तय कर दिए हैं. पहला, भारत पर आतंकी हमला हुआ तो करारा जवाब मिलेगा. समय हमारी सेनाएं तय करेगी, तरीका भी हमारी सेनाएं तय करेगी और शर्तें भी हमारी होगी. दूसरा, एटम बम की गीदड़ बप्तियों से भारत डरने वाला नहीं है. और तीसरा, हम आतंक के आकाओं और आतंकी सरपरस्त सरकार को अलग अलग नहीं देखेंगे, उन्हें अलग अलग नहीं देखेंगे, उन्हें एक ही मानेंगे. ಹೀಗೆ ಪಾಕಿಸ್ತಾನಕ್ಕೆ ನೇರವಾದಂತಹ ಸಂದೇಶವನ್ನ ಭಾರತದ ಕಡೆಯಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಮುಂದುವರೆದು ಪಾಕ್ ಏರ್ ಬೇಸ್ ಈಗ ಐಸಿಯುನಲ್ಲಿದೆ ಅಂತಲೂ ಕೂಡ ಪಾಕಿಸ್ತಾನದ ಪರಿಸ್ಥಿತಿಯನ್ನ ದೇಶ ಜನರ ಮುಂದಿಡುವಂತಹ ಕೆಲಸವನ್ನು ಪ್ರಧಾನಿ ಮೋದಿ ಅವರು ಮಾಡಿದರು. ನಾನು ಬಿಕಾನೇರ್ನಲ್ಲಿ ನಿಂತು ಮಾತನಾಡ್ತಿದ್ದೀನಿ, ಈ ಬಿಕಾನೇರ್ನ ಏರ್ ಬೇಸ್ ಅನ್ನು ಕೂಡ ಟಾರ್ಗೆಟ್ ಮಾಡಿದ್ರು ಪಾಕಿಸ್ತಾನಿಯರು ಅಂತ ಹೇಳ್ತಾನೆ, ಭಾರತದ ರಕ್ತದೊಂದಿಗೆ ಆಟವಾಡಿದ ಪಾಕ್ನ ಭವಿಷ್ಯ ಭೀಕರವಾಗಿರುತ್ತೆ ಅನ್ನುವಂತಹ ಮಾತನ್ನು ಅವರು ಹೇಳಿದ್ದಾರೆ. ಪಾಕಿಸ್ತಾನ ಇನ್ನು ಮುಂದೆಯೂ ಕೂಡ ಭಾರತ ಜೊತೆ ಆಟ ಆಡಿದ್ರೆ ಅದರ ಭವಿಷ್ಯ ಭೀಕರವಾಗಿರುತ್ತೆ. ರಹೀಮ್ ಯಾರ್ ಖಾನ್ ಏರ್ ಬೇಸ್ ಐಸಿಯುನಲ್ಲಿದೆ. ನಮ್ಮ ಏರ್ ಬೇಸ್ ಹೀಗಿದೆ. ಇಲ್ಲಿ ಹತ್ತಿರದಲ್ಲಿರುವಂತಹ, ಅಂದರೆ ಪಾಕಿಸ್ತಾನದ ಕಡೆಯಲ್ಲಿರುವಂತಹ ಬಿಕಾನೇರ್ನಿಂದ ಮುಂದಕ್ಕೆ ಹೋದರೆ ಪಾಕಿಸ್ತಾನದ ಕಡೆಯಲ್ಲಿರತಕ್ಕಂತಹ ರಹೀಮ್ ಯಾರ್ ಖಾನ್ ಏರ್ ಬೇಸ್ ಐಸಿಯುನಲ್ಲಿದೆ. ಅದು ಯಾವಾಗ ಸುಧಾರಿಸ್ಕೊಳ್ಳುತ್ತೆ ಗೊತ್ತಿಲ್ಲ. ಭಾರತದ ಕ್ರಾಂತಿಯನ್ನ ಯಾವ ರಾಷ್ಟ್ರವೂ ಕೂಡ, ವಿಶ್ವದ ಯಾವ ರಾಷ್ಟ್ರವೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಪ್ರಧಾನಿ ಮೋದಿ ಅವರು ಹೇಳಿದರು. हर आतंकी हमले की पाकिस्तान को भारी कीमत चुकानी पड़ेगी और ये कीमत पाकिस्तान की सेना चुकाएगी. यहां से कुछ ही दूर सीमा पार पाकिस्तान का रहीम यार खान एयरबेस है. पता नहीं आगे कब खुलेगा. आईसीयू में पड़ा है. भारत की सेना के अचूक प्रहार ने इस एयर बेस को तहस नहस कर दिया है. और अगर पाकिस्तान ने आतंकियों को एक्सपोर्ट करना जारी रखा
तो उसको पाई पाई के लिए मोहताज होना होगा। भारतीयों के खून से खेलना पाकिस्तान को महंगा पड़ेगा। ये भारत का संकल्प है और दुनिया की कोई ताकत हमें इस संकल्प से टिका नहीं सकती है। ಇಷ್ಟಕ್ಕೆ ನಿಲ್ಲಿಸಲಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಲೆಕ್ಕ ಚುಕ್ತವನ್ನು ಹೇಗೆ ಮಾಡಿದ್ದೀವಿ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಸಿಂಧೂರಿಗೆ ಕೈ ಹಾಕಿದಂಥವರನ್ನ ಮಣ್ಣಿನಲ್ಲಿ ಮುಚ್ಚಿದೀವಿ, ಪಾಕಿಸ್ತಾನದ ಉಗ್ರರನ್ನ ಮಣ್ಣಿನಲ್ಲಿ ಮುಚ್ಚುವಂತಹ ಕೆಲಸವನ್ನು ಮಾಡಿದ್ದೀವಿ, ರಕ್ತ ಹರಿಸಿದವರ ಲೆಕ್ಕ ಚುಕ್ತ ಮಾಡಿದ್ದೀವಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ರಕ್ತ ಹರಿಸಿದವರ ಲೆಕ್ಕ ಚುಕ್ತ ಮಾಡಿದ್ದೀವಿ, ರೋಷಾವೇಶ ತೋರಿದವರೆಲ್ಲರೂ ಕೂಡ ಈಗ ಮನೆ ಸೇರಿಕೊಂಡಿದ್ದಾರೆ ಅಂತೇಳಿ ಪಾಕಿಸ್ತಾನದ ಮೇಲೆ ನೇರವಾದಂತಹ ವಾಗ್ದಾಳಿಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಮಾಡಿದ್ದಾರೆ. मैं देशवासियों से कहता हूं, जो सिंदूर मिटाने निकले थे, जो सिंदूर मिटाने निकले थे, उन्हें मिट्टी में मिलाया है। ಹೀಗೆ ಪ್ರಧಾನಿ ಮೋದಿ ಅವರು ಒಂದಾದ ಮೇಲೆ ಒಂದು ವಿಚಾರಗಳನ್ನ ಹೇಳ್ತಾನೆ ಗರ್ಜಿಸಿದ್ದಾರೆ. ದೇಶ ಸೇವಕ ಮೋದಿ ಅನ್ನೋದನ್ನು ಕೂಡ ಹೇಳ್ಕೊಂಡಿದ್ದಾರೆ. ತಮ್ಮನ್ನ ತಾವು ಈ ದೇಶ ಸೇವೆಗೆ ಮುಡಿಪಾಗಿಟ್ಟಿದ್ದೀನಿ ಅನ್ನೋದನ್ನು ಹೇಳಿದ್ದಾರೆ. ಭಾರತ ರಕ್ಷಣೆಗೆ ಇರುವಂತದ್ದು ದೇಶ ಸೇವಕ ಮೋದಿ ಅನ್ನುವಂತಹ ಮಾತನ್ನ ಜನರಲ್ಲಿ ಆ ವಿಶ್ವಾಸವನ್ನು ಮೂಡಿಸುವಂತಹ ಕೆಲಸವನ್ನು ಪ್ರಧಾನಿ ಮೋದಿ ಅವರು ಮತ್ತೊಮ್ಮೆ ಮಾಡಿದ್ದಾರೆ. ಮೋದಿ ಮನಸ್ಸು ತಣ್ಣಗಿರಬಹುದು, ಆದರೆ ರಕ್ತ ಕುದೀತಾ ಇದೆ ಈ ವಿಚಾರದಲ್ಲಿ ಅನ್ನುವಂತಹ ಮಾತನ್ನು ಅವರು ಹೇಳಿದ್ದಾರೆ. ಮತ್ತು ಮೋದಿ ಹಣೆಯಲ್ಲಿರುವಂಥದ್ದು ರಕ್ತ ಅಲ್ಲ, ಇದು ಸಿಂಧೂರ, ಇದರ ಬಗ್ಗೆ ನಿಮಗೆ ಎಚ್ಚರಿಕೆ ಇರಲಿ ಅನ್ನುವಂತಹ ಮಾತುಗಳನ್ನು ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ. एक बात भूल गया, अब मां भारती का सेवक मोदी यहां सीना तान कर खड़ा है। मोदी का दिमाग ठंडा है, ठंडा रहता है, लेकिन मोदी का लहू गर्म होता है। और अब तो मोदी की नसों में लहू नहीं, गरम सिंदूर बह रहा है। ಇನ್ನು ಮುಂದುವರೆದಂತಹ ಪ್ರಧಾನಿ ಮೋದಿ ಅವರು ಇದು ಈಗ ಹೊಸ ಭಾರತ, ಇದು ಉಗ್ರರ ಮನೆಗೆ ನಾವು ಈ ಹಿಂದೆ ಅಲ್ಲಿ ಹೋಗಿ ನುಗ್ಗಿ ಹೊಡೆಯುವಂತಹ ಕೆಲಸವನ್ನು ನಾವು ಹಿಂದೆ ಮಾಡಿದ್ವಿ. ಉಗ್ರರ ಮನೆ ಒಳಗಡೆ ನುಗ್ಗಿ ಹೊಡೆದಿದ್ವಿ, ಅಂದರೆ ಏರ್ ಸ್ಟ್ರೈಕನ್ನು ಪ್ರಸ್ತಾಪ ಮಾಡಿಕೊಂಡು ನಾವು ಹಿಂದೆ ಆ ರೀತಿಯಂಥ ಒಂದು ಯುದ್ಧ ಮಾಡಿದ್ವಿ. ಆದರೆ ಈಗ ಉಗ್ರರ ಎದೆಗೆ ಗುಂಡಿಟ್ಟು ಹುಟ್ಟಡಗಿಸಿದ್ದೇವೆ. ಈಗಿನ ದಾಳಿ ಅವರ ಮನೆಯಲ್ಲ, ಅವರ ಎದೆಗೆ ಗುಂಡಿಟ್ಟು ಹೊಡೆಯುವಂಥ ರೀತಿಯಲ್ಲಿ ಮಾಡಿದ್ದೀವಿ. ಇದು ಹೊಸ ಭಾರತ, ಕ್ರಾಂತಿಯುತ ಭಾರತ, ಇದು ಕಾಂತಿಯುತ ಭಾರತ ಅನ್ನುವಂತಹ ಮಾತುಗಳನ್ನು ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ. पहले घर में घुसकर किया था वार, पहले घर में घुसकर किया था वार, अब सीधा सीने पर किया प्रहार है। आतंक का फन कुचलने की, आतंक का फन कुचलने की यही नीति है, यही रीति है, यही भारत है, नया भारत है. ಹೀಗೆ ಪ್ರಧಾನಿ ಮೋದಿ ಅವರು ತಮ್ಮ ಮಾತುಗಳ ಮೂಲಕವಾಗಿಯೇ ಒಂದು ದೇಶದ ಜನರಲ್ಲಿ ತನ್ನ ಸರ್ಕಾರ ಯಾವ ಸ್ವರೂಪದಲ್ಲಿ ಕೆಲಸವನ್ನು ಮಾಡಿದೆ, ಆಪರೇಷನ್ ಸಿಂಧೂರವನ್ನು ನಡೆಸಿದೆ ಅನ್ನುವಂಥದ್ದನ್ನ ದೇಶದ ಜನರಿಗೂ ಕೂಡ ವಿಶ್ವಾಸ ಮೂಡಿಸುವಂಥದ್ದು, ಜನರಿಗೂ ಮನವರಿಕೆ ಮಾಡಿಕೊಡುವಂಥದ್ದು, ಜೊತೆಗೇ ವೈರಿ ದೇಶಕ್ಕೂ ಕೂಡ ಎಚ್ಚರಿಕೆಯ ಸಂದೇಶವನ್ನು, ಅದು ಕೂಡ ಪಾಕಿಸ್ತಾನ ಮತ್ತು ಭಾರತದ ಗಡಿ ಪ್ರದೇಶ ಆಗಿರತಕ್ಕಂತಹ ಬಿಕಾನೇರ್ನಿಂದಲೇ ಮಾತನಾಡಿರುವಂಥದ್ದು ವಿಶೇಷ. ಆ ಮೂಲಕವಾಗಿ ಪಾಕಿಸ್ತಾನಕ್ಕೆ ನೇರವಾಗಿ ಹೇಳಿದ್ದಾರೆ, ನಾವು ಬಿಡೋದಿಲ್ಲ ನಿಮ್ಮನ್ನ ಇನ್ನೂ ಕೂಡ ನಾವು ನಿಗರಾಣಿಯಲ್ಲಿ ಇಟ್ಕೊಂಡಿದ್ದೀವಿ, ನಿಮ್ಮ ಮೇಲೆ ನಿಗಾ ಇಟ್ಟಿದ್ದೀವಿ, ನೀವು ಎಸಗುವ ಯಾವುದೇ ಕೃತ್ಯವನ್ನ ಈ ಭಾರತ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ. ಜೊತೆಗೆ ಮತ್ತೊಂದು ಕಡೆಯಲ್ಲಿ
ಜಾಗತಿಕ ಸಮರವು ಕೂಡ ಶುರುವಾಗಿದೆ. ಭಾರತದ ಸಂಸದರುಗಳು ಈಗಾಗಲೇ ವಿದೇಶಗಳಿಗೆ ಹೋಗ್ತಾ ಇರುವಂಥದ್ದು, ಅದರಲ್ಲಿ ವಿಶೇಷವಾಗಿ UAEಗೆ ತೆರಳಿದ್ರು. ಅಲ್ಲಿ ಉಗ್ರರ ತವರು ಪಾಕಿಸ್ತಾನದ ವಿರುದ್ಧ ಸಾಗರದಾಚೆಗೂ ಕೂಡ ಸಪ್ತ ನಿಯೋಗದ ಸಮರ. ಸಪ್ತ ಸಾಗರಗಳಾಚೆ ಸಪ್ತ ನಿಯೋಗದವರು ತಮ್ಮ ನಿಯೋಗಗಳ ಮೂಲಕವಾಗಿ ಆ ದೇಶಗಳ ಪ್ರಮುಖರನ್ನ ಭೇಟಿ ಆಗ್ತಾ ಇದ್ದಾರೆ. ಪಾಕಿಸ್ತಾನದ ನಿಜ ಬಣ್ಣವನ್ನು ಬಯಲು ಮಾಡ್ತಾ ಇದೆ ಸಂಸದರ ನಿಯೋಗ. ಶಿಂಧೆ ಅವರ ನೇತೃತ್ವದಲ್ಲಿರುವಂತಹ ನಿಯೋಗ ಇದು. ಆ ನಿಯೋಗ ಹೋಗಿರುವಂಥದ್ದು UAEಗೆ. ಸಂಸದರ ನೇತೃತ್ವದಲ್ಲಿ ಬಲಿಷ್ಠ ರಾಷ್ಟ್ರಗಳಿಗೆ ಪಾಕಿಸ್ತಾನದ ಉಗ್ರ ಪೋಷಣೆಯ ಬಗ್ಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನು, ಆರ್ಥಿಕವಾಗಿ ಬಲಿಷ್ಠವಾಗಿರ್ತಕ್ಕಂತಹ ರಾಷ್ಟ್ರಗಳಿಗೆ ಉಗ್ರ ಪೋಷಕ ಪಾಕಿಸ್ತಾನದ ಬಣ್ಣವನ್ನು ಬಯಲು ಮಾಡಿ, ನೀವು ಯಾವುದೇ ಕಾರಣಕ್ಕೂ ಕೂಡ ಪಾಕಿಸ್ತಾನಕ್ಕೆ ಯಾವುದೇ ಹಂತದಲ್ಲೂ ಕೂಡ ಸಹಾಯ ಮಾಡಬಾರದು ಅನ್ನುವಂಥ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಭಾರತ ಮಾಡಿದೆ. ಉಗ್ರರಿಗೆ ಪೋಷಣೆ, ಆಶ್ರಯ, ಯುದ್ಧೋನ್ಮಾದದ ಬಗ್ಗೆಯೂ ಕೂಡ ಹೇಗೆ ಪಾಕಿಸ್ತಾನ ಮಾಡ್ತಿದೆ ಅನ್ನೋದನ್ನ ಆ ಮಾಹಿತಿಯನ್ನು ಕೂಡ ವಿವರಿಸಲಾಗ್ತಾ ಇದೆ. ಉಗ್ರ ಪೋಷಿತ ಪಾಕಿಸ್ತಾನಕ್ಕೆ ಸಹಕಾರ ನೀಡಬಾರದು ಅನ್ನುವಂತಹ ಮನವಿಯನ್ನ ಭಾರತದ ನಿಯೋಗ ಮಾಡ್ತಾ ಇರುವಂಥದ್ದು. UAE ಸರ್ಕಾರದೊಂದಿಗೆ ಶ್ರೀಕಾಂತ್ ಶಿಂಧೆ ನೇತೃತ್ವದ ನಿಯೋಗ ಮಾತುಕತೆಯನ್ನ ನಡೆಸಿದೆ. ಅಲ್ಲಿನ ರಕ್ಷಣಾ ಇಲಾಖೆ, ವಿದೇಶಾಂಗ ಇಲಾಖೆ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ನಡೆಸಲಾಗಿದೆ. ಅವ್ರ ಜೊತೆಗೆ ಮಾಹಿತಿಯ ವಿನಿಮಯವನ್ನು ಮಾಡಿಕೊಳ್ಳಲಾಗಿದೆ. ಅಬುದಾಬಿಯಲ್ಲಿ ಪಾಕಿಸ್ತಾನದ ನಿಜ ಬಣ್ಣ ಬಯಲು ಮಾಡಿದೆ ಭಾರತದ ಈ ನಿಯೋಗ. ಹೀಗೆ ಬೇರೆ ಬೇರೆ ದೇಶಗಳಿಗೆ ಹೋಗಿರ್ತಕ್ಕಂತಹ ನಿಯೋಗಗಳು ಆ ದೇಶಗಳಿಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಅಲ್ಲಿಯ ಜನರಿಗೆ, ಅಲ್ಲಿಯ ಅಧಿಕಾರಿಗಳಿಗೆ, ಅಲ್ಲಿಯ ಪ್ರಮುಖರಿಗೆ ಭಾರತದ ನಿಲುವು ಹಾಗೇನೆ ಪಾಕಿಸ್ತಾನದ ಪರಿಸ್ಥಿತಿ ಏನಿದೆ ಅನ್ನೋದನ್ನು ಕೂಡ ಹೇಳ್ತಾ ಇರುವಂಥದ್ದು. ಇನ್ನು ಜಪಾನ್ನಲ್ಲೂ ಕೂಡ ಇವತ್ತು ಜಪಾನ್ಗೆ ಮತ್ತೊಂದು ನಿಯೋಗ, ಸಂಜಯ್ ಝಾ ನೇತೃತ್ವದ ನಿಯೋಗ, JDUನ ಸಂಸದರಾಗಿರುವಂತಹ ಸಂಜಯ್ ಝಾ ಅವರ ನೇತೃತ್ವ ನಿಯೋಗ ಜಪಾನ್ಗೆ ತೆರಳಿತ್ತು. ಅಲ್ಲಿ ಜಪಾನ್ನಲ್ಲೂ ಕೂಡ ಮಾತುಕತೆಯನ್ನು ನಡೆಸಲಾಗಿದೆ. ಭಾರತದ ಸಂಸದರ ನಿಯೋಗ ಅಲ್ಲಿ ಮಾತುಕತೆಯನ್ನು ನಡೆಸಿರುವಂಥದ್ದು. ಅಲ್ಲೂ ಕೂಡ ಅಷ್ಟೇ ವಿದೇಶಾಂಗ ಇಲಾಖೆ, ರಕ್ಷಣಾ ಇಲಾಖೆಯ ಪ್ರಮುಖರ ಜೊತೆಗೆ, ಅಲ್ಲಿಯ ಅಧಿಕಾರಿಗಳ ಜೊತೆಗೆ ನಮ್ಮ ಭಾರತದ ಸಂಸದರ ನಿಯೋಗ ಅಲ್ಲಿ ಭೇಟಿ ನೀಡಿ ಅವ್ರಿಗೂ ಕೂಡ ಮನವರಿಕೆಯನ್ನು ಮಾಡಿಕೊಡ್ತಿದೆ. ಹೇಗಿದೆ ಪಾಕಿಸ್ತಾನ ಏನು ಮಾಡ್ತಿದೆ ಅನ್ನೋದನ್ನ ಹೇಳ್ತಿದೆ. ಆದರೆ ಹೀಗೆ ಒಂದು ಕಡೆಯಲ್ಲಿ ಸಂಸದರ ನಿಯೋಗ ವಿದೇಶಗಳಿಗೆ ಹೋಗ್ತಾ ಇದ್ರೆ, ಭಾರತದಲ್ಲಿ ಕಾಂಗ್ರೆಸ್ನವರು ಯಥಾ ಪ್ರಕಾರ ಸಂಸದರ ನಿಯೋಗವನ್ನು ನೀವು ಕಳಿಸಿರುವಂಥದ್ದಲ್ಲ, ಇಲ್ಲಿ ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿರುವಂಥದ್ದು 1 ತಿಂಗಳಾಯಿತು, ಯಾಕೆ ಇನ್ನೂ ಕೂಡ ಆ ಉಗ್ರರನ್ನು ಹಿಡಿಯೋದಕ್ಕೆ ಸಾಧ್ಯ ಆಗಿಲ್ಲ ಅಂತೇಳಿ ಪ್ರಶ್ನಿಸಿದ್ದಾರೆ ಜಯರಾಮ್ ರಮೇಶ್. देखिए, एक तरफ हम डेलीगेशन भेज रहे हैं और ये एक बात समझ लीजिएगा, कई सूत्रों के हवाले जानकारी मिली है कि ये जो आतंकवादी हैं जिन्होंने पहलगाम में आतंकी हमला करवाया था, क्रूर आतंकी हमला करवाया था 22 अप्रैल को, ये पहले भी आतंकी हमले किए हुए थे, पर ये लोग भटक रहे हैं कश्मीर में, जम्मू में, और जहां पहले आतंकी हमले नहीं हुए थे अभी हो रहे हैं। और हमारे सारे सांसद जापान, अमेरिका, अलग अलग देशों में 30-32 देशों में घूम रहे हैं। अधिकारियों को तो पकड़िए, गिरफ्तार कीजिए, वो तो आपकी प्राथमिकता वो है। प्राथमिकता सांसदों को भेजने की नहीं होनी चाहिए, प्राथमिकता होनी चाहिए जो आतंकवाद के लिए जिम्मेदार हैं। ये बात सही है, सूत्रधार पाकिस्तान है, तो इसका जवाब कौन देगा? ये सवाल जब हम उठाते हैं, इसका जवाब कौन देगा? संसद के अंदर हमें उठाना चाहिए, पर संसद तो बुलाया नहीं जाता। सर्वदलीय बैठक में ऐसे सवाल हम करेंगे, प्रधानमंत्री तो होते नहीं, प्रधानमंत्री तो जवाब नहीं देंगे। ಹೀಗೆ ಈ ವಿಚಾರದಲ್ಲಿ ಕಾಂಗ್ರೆಸ್ನವರ ಟೀಕೆ ಯಥಾ ಪ್ರಕಾರವಾಗಿ ಮುಂದುವರೆದಿದೆ. ಪ್ರಧಾನಿ ಮೋದಿಯವರು ಮಾತ್ರ ಭಾರತದ ಹೊಸ ಸ್ವರೂಪ ಹೇಗಿದೆ ಅನ್ನೋದನ್ನ ಜಗತ್ತಿಗೆ ತಿಳಿ ಹೇಳುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ.